ತಿಂಗಳು 23ನೇ ತಾರೀಕು ಅಮಿತ್ ಶಾ ವಿರುದ್ಧ ದಲಿತ ಸಂಘರ್ಷ ಸಮಿತಿಯ ಪ್ರತಿಭಟನೆ. ಸಂವಿಧಾನ ವರ್ಸಸ್ ಮನುವಾದ, ಇದು ನಿರ್ಣಾಯಕ ಸಮಯ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಂಪುಟದಿಂದ ವಜಾ ಆಗಬೇಕು. ಅಂಬೇಡ್ಕರ್ ಪ್ರತಿಮೆ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಬೇಕು. ಸಂವಿಧಾನ ಒಪ್ಪದವರು ದೇಶವನ್ನ ಬಿಟ್ಟು ತೊಲಗಬೇಕು. ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಂದೂರ್ ಮುರಳಿ ಅವರು ಕರಪತ್ರ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ನಾವು ಸುಮಾರು ಇಲ್ಲಿಂದ 500 ಜನ, ಸುಮಾರು 4 ರಿಂದ 5 ಬಸ್ಸುಗಳನ್ನ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋರಾಟಕ್ಕೆ ಹೊರಟಿದ್ದೀವಿ. ಈ ಅಮಿತ್ ಶಾ ವಿರುದ್ಧ ಈ ಹೋರಾಟಕ್ಕೆ ನಮ್ಮ ತಾಲೂಕಿನ ಸುಮಾರು 500 ರಿಂದ 600 ಜನ ಹೊರಡುವಂತ ನಿರೀಕ್ಷೆ ಇದೆ. ಈ ಪತ್ರಿಕಾ ಮಾಧ್ಯಮದಿಂದ ಎಲ್ಲ ನಮ್ಮ ದಲಿತರಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತೀನಿ. 23/1/2025 ಗುರುವಾರ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲು ಜಿಲ್ಲೆಯಾದ್ಯಂತ ಎಲ್ಲಾ ದಲಿತ ಮುಖಂಡರುಗಳು ಮತ್ತು ದಲಿತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಚೇಲೂರಿನ ಡಿಎಸ್ಎಸ್ ಮುಖಂಡ ಶಿವಾನಂದ ಹಾಜರಿದ್ದು, ಅಮಿತ್ ಶಾನನ್ನ ಕೇಂದ್ರ ಸರ್ಕಾರವು ಸಂಪುಟದಿಂದ ಈಗಲೇ ಉಚ್ಚಾಟನೆ ಮಾಡಬೇಕೆಂದು ಮಾಧ್ಯಮದ ಎದುರುಗಡೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ರಮೇಶ್ ಎರೇಕಟ್ಟೆ, ಮಂಜುನಾಥ್ ಸ್ವಾಮಿ, ಇರ್ಫಾನ್ ರಘು ಬಳಗೆರೆ, ರಂಗಸ್ವಾಮಿ ಮತ್ತಿತರರು ಹಾಜರಿದ್ದರು.